Hi friends, in this video let us see today 6 and BCom Advanced Corporate Accounting 2024 ಕ್ವಶನ್ ಪೇಪರ್ ನೋಡೋಣ. ಇದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hour ಟೈಮಿಂಗ್ಸ್. ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ ಇರುತ್ತೆ. ಸೊ ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ 8 ಕೊಟ್ಟಿರ್ತಾರೆ, 6 ಅಟೆಂಡ್ ಮಾಡಬೇಕಾಗತ್ತೆ. ವಾಟ್ ಈಸ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್? ನೇಮ್ ಎನಿ 2 objectives of amalgamation of companies. Who is a contributory? What is liquidator final statement of account? What is inflation accounting? Who is a liquidator? State any 2 differences between amalgamation and acquisition. State any 2 objectives of internal reconstruction. So ಇದಿಷ್ಟು 2 marks ಆಗಿರುತ್ತೆ. ಸೆಕ್ಷನ್ ಬಿ. ಸೊ ಫಸ್ಟ್ ಕ್ವಶನ್ ಬಂದು ರಕ್ಷಿತಾ ಕಂಪ್ನಿ ಆಟ್ 10,000 ರೆಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕಂಡುಹಿಡಿಬೇಕಾಗತ್ತೆ. ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾಗತ್ತೆ ಇದಕ್ಕೆ. ನೆಕ್ಸ್ಟ್ ಪೂಜಾ ಶರ್ಮಾ ಕಂಪ್ನಿ ಅಗ್ರೀಡ್, ಅದು ಪರ್ಚೇಸ್ ಕನ್ಸಿಡರೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫೋರ್ತ್ ಕ್ವಶನ್ ಬಂದು ಕ್ಯಾಲ್ಕುಲೇಟ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಆ್ಯಂಡ್ ಆಲ್ಸೋ ಸ್ಟೇಟ್ ದ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೇಟರ್ಸ್ದು ನೀವು ಅಮೌಂಟ್ ಕಂಡುಹಿಡಿಬೇಕಾಗುತ್ತೆ ಇದರಲ್ಲಿ. ನೆಕ್ಸ್ಟ್ ರಾಹುಲ್ ಲಿಮಿಟೆಡ್ ರಿಪೋರ್ಟೆಡ್ ಟು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಪಾಸ್ ಜರ್ನಲ್ ಎಂಟ್ರೀಸ್. ಸೊ ಇದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಗಿದೆ, ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾಗುತ್ತೆ. ಸೊ ಒಂದು ಥಿಯರಿ ಕೊಟ್ಟಿದ್ದಾರೆ ಲಾಸ್ಟಲ್ಲಿ, ರೈಟ್ ಎ ನೋಟ್ ಆನ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್. ಸೊ 5th ಚಾಪ್ಟರಿಂದ 4 ಮಾರ್ಕ್ಸ್ಗೆ ಮತ್ತು 12 ಮಾರ್ಕ್ಸ್ಗೆ ಒಂದು ಥಿಯರಿ ಕ್ವಶನ್ ಕೇಳ್ತಾರೆ. ಐ ಥಿಂಕ್ 5th ಚಾಪ್ಟರ್ ಇಸ್ ಓನ್ಲಿ ಫುಲ್ ಥಿಯರಿ ಆಗಿರುತ್ತೆ. ನೆಕ್ಸ್ಟ್ ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್. ಫಾಲೋಯಿಂಗ್ ಇಸ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ XYZ ಕಂಪ್ನಿ ಲಿಮಿಟೆಡ್. ಲೈಬ್ರರೀಸ್ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ, ಪಾಸ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್. ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಒಂದು ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್. ನೆಕ್ಸ್ಟ್ 8.1 ಫಾಲೋಯಿಂಗ್ ಇಸ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಮನೋಜ್ ಕಂಪ್ನಿ ಆ್ಯಂಡ್ ಭರತ್ ಕಂಪ್ನಿ ಆ್ಯಸ್ ಆನ್ 31/3/2022. ಇದು ನೀವು ನೆಸೆಸರಿ ಜರ್ನಲ್ ಲೆಡ್ಜರ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಮನೋಜ್ ಕಂಪ್ನಿಗೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಭರತ್ ಕಂಪ್ನಿದು ಎರಡು. ಮನೋಜ್ ಆ್ಯಂಡ್ ಭರತ್ ಕಂಪ್ನಿದು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ಲೆಡ್ಜರ್. ನೆಕ್ಸ್ಟ್ 9th ಕ್ವಶನ್. ಬ್ಯಾಲೆನ್ಸ್ ಶೀಟ್ ಆಫ್ ರಾಹುಲ್ ಕಂಪ್ನಿ ಆ್ಯಸ್ ಅನ್ ಪ್ರಿಪೇರ್ ಲಿಕ್ವಿಡೇಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಲಿಕ್ವಿಡೇಟರ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 10th ಒನ್ ಬ್ಯಾಲೆನ್ಸ್ ಶೀಟ್ ಆಫ್ PKN ಲಿಮಿಟೆಡ್ ಆ್ಯಸ್ ಆನ್ 31/3 ಆಸ್ ಫಾಲೋಸ್. ಸೊ ಇದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಲಾಸ್ಟ್ ಕ್ವಶನ್ ಬಂದು ದ ಫಾಲೋಯಿಂಗ್ ಇಸ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ XYZ ಕಂಪ್ನಿ ಲಿಮಿಟೆಡ್. ಸೊ ಇದು ಅಷ್ಟೇ, ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ನೀವು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಐ ಥಿಂಕ್ ಮೇ ಬಿ 5th ಚಾಪ್ಟರಿಂದ ಓನ್ಲಿ 4 ಮಾರ್ಕ್ಸಿಗೆ ಮಾತ್ರ ಕೇಳ್ತಾರೆ. 12 ಮಾರ್ಕ್ಸಿಗೆ ಯಾವುದಾರ 1 ಚಾಪ್ಟರಿಂದ 2 ಕ್ವಶನ್ ಕೇಳ್ತಾರೆ. ಸೊ ಇದಿಷ್ಟು ಪ್ರೀವಿಯಸ್ ಇಯರ್ 2024 ಕ್ವಶನ್ ಪೇಪರ್ ಆಗಿರುತ್ತೆ. ಆನ್ಸರ್ಸ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆನ್ಸರ್ಸ್ನ.